ರಾಜ್ಯ ಬಿಜೆಪಿಯಲ್ಲೂ ಕಮಲ ಕಲಿಗಳ ಕಚ್ಚಾಟ ಮುಂದುವರಿತಾನೆ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಬದಲಾವಣೆ ಆಗಬೇಕು ಅನ್ನುವಂತಹ ಭಿನ್ನರ ರಾಗ ಕೂಡ ಮುಂದುವರಿತಾನೆ ಇದೆ. ಈಗ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆಯಲಿಕ್ಕೆ ಬಿವೈ ವಿಜೇಂದ್ರ ಕಸರತ್ತು ಮಾಡ್ತಾ ಇದ್ದಾರೆ. ವಿಜೇಂದ್ರ ಮೇಲೆ ಒಂದು ಕಡೆ ವರಿಷ್ಠರೇ ಗರಂ ಆದ್ರ ಹಾಗಾದ್ರೆ, ದಿಲ್ಲಿ ನಾಯಕರು ಸಿಗದಿದ್ದಕ್ಕೆ ಬರಿಗೈಲೇ ವಾಪಸ್ ಆದ್ರ ಹಾಗಾದ್ರೆ, ವರಿಷ್ಠರ ಭೇಟಿಗೆ ದೆಹಲಿಗೆ ತೆರಳಿದ್ರು ಬಿವೈ ವಿಜೇಂದ್ರ. ಆದರೆ ವರಿಷ್ಠರು ಅವರಿಗೆ ಸಿಕ್ಕದಂತೆ ಕಾಣಿಸ್ತಾ ಇಲ್ಲ. ವರಿಷ್ಠರನ್ನು ಭೇಟಿಯಾಗಿ ಒಂದಿಷ್ಟು ಮನವಿ ಮಾಡ್ಕೊಳ್ಳಿಕ್ಕೆ ಏನಾದರೂ ದೆಹಲಿಗೆ ಹೋಗಿದ್ರಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ? ಯಾಕಂದರೆ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ಬದಲಾವಣೆಯ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ. ಭಿನ್ನರ ಒಂದು ಗುಂಪೇ ಇದೆ. ರೆಬಲ್ಸ್ ಒಂದು ಗುಂಪು ಈಗ ಆಲ್ರೆಡಿ ವಿಜೇಂದ್ರನನ್ನು ಕೆಳಗಿಳಿಸಲಿಕ್ಕೆ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ದೆಹಲಿ ವರಿಷ್ಠರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲೂ ಅನೇಕ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಆ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಮಂತ್ರಿ GM ಸಿದ್ದೇಶ್ವರ್ ಸೇರಿದಂತೆ ಅನೇಕ ಜನ ಸಾಕಷ್ಟು ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಬಿವೈ ವಿಜೇಂದ್ರ ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ, ಬಿವೈ ವಿಜೇಂದ್ರನಿಂದ ಪಕ್ಷ ಏಳಿಗೆ ಆಗ್ತಾ ಇಲ್ಲ, ಮತ್ತು ಒಂದಿಷ್ಟು ಗೊಂದಲಗಳು ಶುರುವಾಗ್ತಾ ಇದ್ದಾವೆ. ಹಾಗಾಗಿ ಮತ್ತೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇದೆ. ಈ ಥರ ಒಂದಿಷ್ಟು ಮಾತುಗಳು ಸಹಜವಾಗಿ ಭಿನ್ನರಿಂದ ಕೇಳಿ ಬರ್ತಾ ಇದೆ. ಆಮೇಲೆ ಯತ್ನಾಳ್ ನಿರಂತರವಾದಂತಹ ಹೋರಾಟಗಳನ್ನು ಮಾಡಿದ್ರು. ವಿಜೇಂದ್ರನನ್ನು ಕೆಳಗಿಳಿಸಬೇಕು ಅನ್ನುವಂತಹ ಒಂದಿಷ್ಟು ಹೋರಾಟಗಳು, ಬಹಿರಂಗವಾದಂತಹ ಹೇಳಿಕೆಗಳಿಂದ ಕೊನೆಗೆ ಅವ್ರನ್ನೇ ಉಚ್ಚಾಟನೆಯನ್ನು ಮಾಡಿದರು ಹೈಕಮಾಂಡು. ವಿಜೇಂದ್ರನನ್ನು ಇಳಿಸ್ಬೇಕು ಅಂತ ಹೇಳಿದಂತಹ ಯತ್ನಾಳ್ನೇ ಕೆಳಗಡೆ ಇಳಿಸ್ಬಿಟ್ರು. ಇನ್ನು ಪಕ್ಷದ ಜವಾಬ್ದಾರಿ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಯಾರೋ ವಿಜೇಂದ್ರ. ಜೊತೆಗೆ ವಾಲ್ಮೀಕಿ, ಮೂಡಾ ಹಗರಣ, ಕಾಲ್ತುಳಿತ ಪ್ರಕರಣ, ಇದರಲ್ಲಿ ಸರಿಯಾಗಿ ಸರ್ಕಾರದ ವಿರುದ್ಧ ಹೋರಾಟದಲ್ಲೂ ಕೂಡ ವಿಫಲವಾದ್ರು ವಿಜೇಂದ್ರ ಅಂತ ಸ್ವಪಕ್ಷದಲ್ಲೇ ಒಂದಿಷ್ಟು ಅಪಸ್ವರ. ನಾಯಕತ್ವ ವೈಫಲ್ಯದಿಂದಲೇ ಪಕ್ಷದಲ್ಲಿ ಬಣಕಿತ್ತಾಟ ನಡೀತಾ ಇದೆ. ಹಾಗಾಗಿ ಬಿವೈ ವಿಜೇಂದ್ರ ಭೇಟಿಗೆ ಅವಕಾಶವನ್ನು ಹೈಕಮಾಂಡ್ ಎಲ್ಲಾದರೂ ಕೊಡಲಿಲ್ವಾ? ಹಾಗಾದರೆ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಬಿವೈ ವಿಜೇಂದ್ರ ವಾಪಸ್ ಆದ್ರ ಹಾಗಾದರೆ ಪಕ್ಷದ ಜವಾಬ್ದಾರಿ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಮೂಡಾ, ವಾಲ್ಮೀಕಿ, ಕಾಲ್ತುಳಿತ ಪ್ರಕರಣ, ಹೀಗೆ ಬೇರೆ ಬೇರೆ ಹಗರಣಗಳ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧದ ಹೋರಾಟದಲ್ಲೇ ಬಿವೈ ವಿಜೇಂದ್ರ ಸರಿಯಾಗಿ ಹೋರಾಟ ಮಾಡ್ತಾ ಇಲ್ಲ, ವಿಫಲರಾಗಿದ್ದಾರೆ ಅಂತ ಇದನ್ನು ರಾಜ್ಯ ರೆಬಲ್ಸ್ ಬಣದವ್ರು ಏನಿದ್ದಾರಲ್ಲ, ಭಿನ್ನರು ಏನಿದ್ದಾರಲ್ಲ, ಅವರು ಆಲ್ರೆಡಿ ಹೈಕಮಾಂಡ್ಗೂ ಕೂಡ ವರದಿಯನ್ನು ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ಏನಾದರೂ ಗರಂ ಆಗಿದ್ದಾರಾ ವಿಜೇಂದ್ರ ಮೇಲೆ? ಯಾಕಂದರೆ ಮೇಲಿಂದ ಮೇಲೆ ವಿಜೇಂದ್ರ ಮೇಲೆ ದೂರುಗಳು ಹೋಗ್ತಾ ಇದ್ದಾವೆ ಹೈಕಮಾಂಡಿಗೆ. ಹೈಕಮಾಂಡ್ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಆಮೇಲೆ ಈ ಮೂಡಾ, ವಾಲ್ಮೀಕಿ, ಕಾಲ್ತುಳಿತ ಪ್ರಕರಣ, ಈ ಎಲ್ಲ ಪ್ರಕರಣದ ಬೆನ್ನಲ್ಲೇ ಒಂದಿಷ್ಟು ಈ ಆಪರೇಷನ್ ಸಿಂಧೂರ್ ಆದ ನಂತರ ತಿರಂಗ ಯಾತ್ರೆ ಅಂತ ಮಾಡಿದರು. ಆ ತಿರಂಗ ಯಾತ್ರೆಯಲ್ಲೂ ಕೂಡ ಅಟ್ಲೀಸ್ಟ್ ಒಗ್ಗಟ್ಟಾಗಿ ಇವರು ಯಾತ್ರೆ ಮಾಡಲಿಲ್ಲ. ಶಿಕಾರಿಪುರದಲ್ಲಿ ಬಿವೈ ವಿಜೇಂದ್ರ ಮಾಡಿದ್ರು, ಬೆಂಗಳೂರಿನಲ್ಲಿ ಆರ್ ಅಶೋಕ್ ಮಾಡಿದ್ರು. ಇದನ್ನೂ ಹೈಕಮಾಂಡ್ ಗಮನಿಸಿದೆ. ಮೋದಿ ಅಂಗಳ ತಲುಪಿದೆ ಕರ್ನಾಟಕ ಪಾಲಿಟಿಕ್ಸ್ನ ಇಂಚಿಂಚು ಮಾಹಿತಿ. ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಮೋದಿ ಏನಾದರೂ ಎಂಟ್ರಿ ಕೊಡ್ತಾರಾ? ವಿವಿಧ ರಾಜ್ಯಗಳು ಸೇರಿದಂತೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯೂ ಕೂಡ ನಡೆಯುತ್ತೆ. ಯಾರನ್ನು ನೇಮಿಸಬೇಕು ಅಂತ ಸಮಾಲೋಚನೆ ಈಗ ಮೋದಿ, ಅಮಿತ್ ಶಾ, JP ನಡ್ಡಾ ಇವರೆಲ್ಲ ಒಂದು ಡಿಸೈಡ್ ಮಾಡ್ತಾರೆ. ಮೋದಿಯಿಂದಲೇ ರಾಜ್ಯಾಧ್ಯಕ್ಷರ ನೇಮಕ ಫೈನಲ್ ಆಗುತ್ತಾ? ಹಾಗಾದರೆ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಚರ್ಚಿಸಲಿಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ. ಮೋದಿ ಅಂಗಳ ತಲುಪಿದೆ ಕರ್ನಾಟಕ ಪಾಲಿಟಿಕ್ಸ್. ಯಾಕಂದರೆ ಬಿಜೆಪಿ ಪಾಳಿಯ ಕರ್ನಾಟಕದ ಮೇಲೆ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಇಟ್ಕೊಂಡಿದೆ. ಉತ್ತರದಲ್ಲಿ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಿದೆ. ದೆಹಲಿ 27 ವರ್ಷದ ನಂತರ ದೆಹಲಿ ಚುಕ್ಕಾಣಿಯನ್ನು ಬಿಜೆಪಿ ಹಿಡಿತು. ಜೊತೆಗೆ ರಾಜಸ್ಥಾನ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು, ಹೀಗೆ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ವಿಕ್ಟ್ರಿಯನ್ನು ಬಾರಿಸಿದೆ, ವಿಜಯ ಪತಾಕೆಯನ್ನು ಹಾರಿಸಿದೆ. ಆದರೆ ಸೌತಿಗೆ ಬಂದರೆ, ದಕ್ಷಿಣ ಭಾಗಕ್ಕೆ ಬಂದರೆ ಬಿಜೆಪಿ ಸಾಕಷ್ಟು ವೀಕ್ ಆಗಿದೆ. ಅದರಲ್ಲಿ ಕರ್ನಾಟಕವೂ ಒಂದು. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡುವ ಚಿಂತನೆಯಲ್ಲಿ ಹೈಕಮಾಂಡ್ ಇದೆಯಾ? ಹಾಗಾದರೆ ರಾಜ್ಯ ಬಿಜೆಪಿಯೊಳಗಿನ ಗೊಂದಲಕ್ಕೆ ಸೂತ್ರವೇನು? ಹಾಗಾದರೆ ಹೈಕಮಾಂಡ್ ಗಮನದಲ್ಲಿರುವಂತಹ ಆ ಫೇಸ್ ಯಾರು? ಅಧ್ಯಕ್ಷ ಸ್ಥಾನದಲ್ಲಿ ಬಿವೈ ವಿಜೇಂದ್ರ ಮುಂದುವರಿತಾರಾ ಅಥವಾ ಹೊಸ ಮುಖ ಏನಾದರೂ ತೋರಿಸ್ತಾರಾ? ರೆಬಲ್ಸ್ಗೆ ಮಣೆ ಹಾಕ್ತಾರಾ ಹೈಕಮಾಂಡ್ ನಾಯಕರು? ಸಾಕಷ್ಟು ಕುತೂಹಲ. ಬಿಜೆಪಿ ಪಕ್ಷವೇ ಒಂಥರ ಕುತೂಹಲ. ಈಗಾಗಲೇ ರಾಜ್ಯದಿಂದ ವರದಿಯನ್ನು ವರಿಷ್ಠರು ಪಡೆದಿದ್ದಾರೆ. ರೆಬಲ್ಸ್ ಬಣದವರು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. ಗೊಂದಲಕ್ಕೆ ಬ್ರೇಕ್ ಹಾಕಲಿಕ್ಕೆ ಮೋದಿ, ಅಮಿತ್ ಶಾ ಸಭೆ ನಡೆಸಿ ರಾಜ್ಯ ಬಿಜೆಪಿಯೊಳಗಿನ ಗೊಂದಲಕ್ಕೆ ಸೂತ್ರ ಏನಾದರೂ ಹುಡುಕ್ತಾರಾ?
ಹೈಕಮಾಂಡ್ ಗಮನದಲ್ಲಿರುವಂತಹ ಆ ಫೇಸ್ ಯಾವುದು? ಹೊಸ ಮುಖಕ್ಕೆ ಅವಕಾಶ ಕೊಡ್ತಾರಾ? ಹೊಸ ಮುಖಕ್ಕೆ ಮಣೆ ಹಾಕ್ತಾರಾ? ಅಧ್ಯಕ್ಷ ಸ್ಥಾನದಲ್ಲಿ BY ವಿಜೇಂದ್ರ ಮುಂದುವರಿತಾರ? ಈಗ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಇದೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥ ವಿಚಾರದಲ್ಲಿ BJP ಸಾಕಷ್ಟು ಸಸ್ಪೆನ್ಸ್ ಆಗಿಟ್ಟಿರುತ್ತೆ. ಅದನ್ನು ಬಹಿರಂಗ ಪಡಿಸಲ್ಲ. ಯಾಕಂದರೆ ಯಾರಿಗೆ ಅವಕಾಶ ಕೊಡುತ್ತೆ ಅನ್ನೋದು ಕೊನೆಯವರೆಗೂ ಕೂಡ ಗೊತ್ತಾಗಲ್ಲ. ಒಂದು ಲಿಸ್ಟು ಹೋಗಿರುತ್ತೆ, ಹೈಕಮಾಂಡಿಗೆ ಲಿಸ್ಟ್ ಹೋಗಿರಲ್ಲ ಅಂತ ಹೇಳಲ್ಲ. ಯಾಕಂದರೆ ಆಲ್ರೆಡಿ ಈಗ ಸಾಕಷ್ಟು ಜನ ಈಗ ರೆಬಲ್ಸ್ ಬಣದವರು ಮಾಹಿತಿ ಕೊಟ್ಟಿರ್ತಾರೆ, ರಾಜ್ಯದ ಆಗು ಹೋಗುಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಈಗ ಬಾಂಗ್ಲಾ ಒಳನುಸುಳುಕೋರರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ರೆಬಲ್ಸ್ನವರು ಈಗ ಪಣ ತೊಟ್ಟಿದ್ದಾರೆ. ಅದ್ರ ಜೊತೆಗೆ ವಾಲ್ಮೀಕಿ ಹಗರಣ ಈಗ ಏನೀಗ CBI ತನಿಖೆಗೆ ವಹಿಸಿದೆಯಲ್ಲ ಕೋರ್ಟು, ಅದು ನಮ್ಮ ಹೋರಾಟದ ಪ್ರತಿಫಲ ಅಂತ ಕುಮಾರ್ ಬಂಗಾರಪ್ಪ ಕೂಡ ಹೇಳಿದರು BJPಯಲ್ಲಿ. ಆದರೆ ವಿಜೇಂದ್ರ ಹೋರಾಟಕ್ಕೆ ಬಂದಿಲ್ಲ. ನಮ್ಮ ಹೋರಾಟಕ್ಕೆ ಅವರೇ ಅಡೆತಡೆ ಮಾಡಿದರು. ಸರ್ಕಾರದಲ್ಲಿ ಸಾಲು ಹಗರಣ ಆಗ್ತಾ ಇದ್ರು. BY ವಿಜೇಂದ್ರ ಮಾತ್ರ ಯಾವುದೇ ಹೋರಾಟಕ್ಕೆ ಬರ್ತಾ ಇಲ್ಲ, ನಮಗೂ ಹೋರಾಟ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ BY ವಿಜೇಂದ್ರ ಇರೋದು ಬೇಡ ಅಂತ ಒಂದು ಕಡೆ BJP ಪಾಳ್ಯದ ರೆಬಲ್ಸ್ ಪಡೆದವರ ಒಂದು ಇಂಗಿತ ಆಗಿದೆ.